ಲಕ್ಷ್ಮಿಯನ್ನು ಹಿರಣ್ಯವರ್ಣ ಅಂತ ಕರೀತಾರೆ. ಹಿರಣ್ಯ ಅಂದರೆ ಬಂಗಾರ, ಬಂಗಾರ ಅಂದರೆ ಹೊಳೆಯೋದು, ಬೆಳಗೋದು. ಬಂಗಾರ ತನ್ನ ಹೊಳಪಿನಿಂದಲೂ ಮೌಲ್ಯದಿಂದಲೂ ಮನಸ್ಸನ್ನು ಸೆಳೆದುಕೊಂಡು ಹೋಗುತ್ತೆ, ಅಂದರೆ ಆಕರ್ಷಕವಾಗಿರುತ್ತೆ. ಎಲ್ಲ ಧಾತುಗಳಲ್ಲಿ ಶ್ರೇಷ್ಠವಾದದ್ದು ಬಂಗಾರ. ಅದರಂತೆ ಕಂಗೊಳಿಸಬಲ್ಲ ಧಾತು ಮತ್ತೊಂದಿಲ್ಲ. ಉಳಿದ ಧಾತುಗಳೆಲ್ಲ ಪಾರ್ಥಿವ ಅನ್ನುವ ವರ್ಗಕ್ಕೆ ಸೇರಿದಾದರೆ ಬಂಗಾರ ತೈಜಸ ಎಂಬ ವರ್ಗಕ್ಕೆ ಸೇರುತ್ತೆ. ಹಾಗಾಗಿ ಅದರ ಮೌಲ್ಯ ಉಳಿದೆಲ್ಲ ಧಾತುವಿಗಿಂತ ಮಿಗಿಲಾದದ್ದು. ಅಂದರೆ ದೇವಿ ಲಕ್ಷ್ಮಿಯನ್ನು ದೇವತೆಗಳಲ್ಲೆಲ್ಲ ಅತ್ಯುತ್ತಮಳು, ಬಂಗಾರದಂತೆ ಬೆಳಗುವವಳು, ಹೊಳೆಯುವವಳು, ಕಾಂತಿ ಉಳ್ಳವಳು ಎಂಬ ಅರ್ಥದಲ್ಲಿ ಲಕ್ಷ್ಮಿಯನ್ನು ಹಿರಣ್ಯವರ್ಣ, ಕನಕಪ್ರಭಾ ಅಂತ ವರ್ಣಿಸಲಾಗತ್ತೆ. ಲಕ್ಷ್ಮಿಯನ್ನು ಹರಣಿ ಅಂತ ಕೂಡ ಕರೀತಾರೆ. ಲೌಕಿಕ ಸಂಸ್ಕೃತದಲ್ಲಿ ಹರಿಣಿ ಅಂದರೆ ಹೆಣ್ಣು ಜಿಂಕೆ. ಹೆಣ್ಣು ಜಿಂಕೆ ಮೈಬಣ್ಣ ಆಕರ್ಷಕವಾಗಿರೋದ್ರಿಂದ, ಕಂಗೊಳಿಸೋದ್ರಿಂದ ಹರಿಣಿ ಅಂತ ಹೆಸರು ಬಂತು. ಜಿಂಕೆ ಆಕರ್ಷಕವೂ ಹೌದು, ಹಿಡಿತಕ್ಕೆ ಸಿಗೋದು ಕಷ್ಟವೂ ಹೌದು. ಜಿಂಕೆಯ ವೇಗ ಮಿಂಚಿನ ವೇಗ. ಲಕ್ಷ್ಮಿ ಅಷ್ಟೇ ಚಂಚಲಲಾದವಳು ಎಂಬ ಅರ್ಥದಲ್ಲಿ ಲಕ್ಷ್ಮಿಯನ್ನು ಹರಿಣಿ ಅಂತ ಕರೆಯಲಾಗತ್ತೆ.